ನನ್ನ ಹೆಸರು ಚಂದ್ರಶೇಖರ್. ನಾನು ಕೋಣನಕುಂಟೆಯಲ್ಲಿ ವಾಸ ಇರೋದು. ನನಗೆ ಮೋಷನ್ ಮಾಡುವಾಗ ಬ್ಲೀಡಿಂಗ್ ಆಗ್ತಾ ಇತ್ತು. ಮೋಷನ್ ಹಾರ್ಡ್ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು ತುಂಬಾ. ನಾನು ಪಥ್ಯ ಇದ್ದು ಅದರಲ್ಲೇ ನೋಡ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ನಾನು ಏನೇನು ಊಟ ಮಾಡಿದಾಗ ನಾನ್ ವೆಜ್ ಅಥವಾ ಮುದ್ದೆ ನಾನು ತಿಂದಾಗ ಹಾರ್ಡ್ನೆಸ್ ಆಗ್ತಾ ಇತ್ತು. ಹಾರ್ಡ್ನೆಸ್ ಆಗಿ ಬೆಳಿಗ್ಗೆ ಹೊತ್ತು ಮೋಷನ್ ಹೋದ್ರೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು. ಆಮೇಲೆ ಯಾರಿಗೆ ಹೇಳೋದು ಏನ್ ಹೇಳೋದು ಅಂತ ನಾನು ಈ ತರ ಮನೆಗೆ ಯೋಚನೆ ಮಾಡ್ಕೊಂಡಿರುವಾಗ ನನ್ನ ತಮ್ಮ ಬಂದು ನಮ್ಮ ಬಾಸ್ಗೆ ಆಪರೇಷನ್ ಆಗಿದೆ ಅಂತ ಹೇಳಿದ್ರು. ಇಲ್ಲಪ್ಪ ಅಂತ ಕೇಳಿದ್ದೆ. ಇಲ್ಲೇ JP ನಗರ್ ಚಿರಾಗ್ ಹಾಸ್ಪಿಟಲ್, ಗ್ಲೋಬಲ್ ಹಾಸ್ಪಿಟಲ್ ಅಂತ ಹೇಳಿದ್ರು. ಆಮೇಲೆ ಅದರಲ್ಲಿ ಇನ್ನೊಂದಿಬ್ಬರು ಕೇಳಾದ್ಮೇಲೆ ಅವರು ಸಜೆಷನ್ ಇಲ್ಲೇ ಕೊಟ್ಟರು. ಆಮೇಲೆ ನಾನು ಜುಲೈ 28 ಬಂದೆ. ಬಂದು ಎಲ್ಲ ತೋರಿಸ್ಕೊಂಡು ಮತ್ತೆ ವಿತಿನ್ 3 days ಅಲ್ಲೇ ನಾನು ಅಡ್ಮಿಟ್ ಆಗಿ ಆಪರೇಷನ್ ಎಲ್ಲ ಮಾಡಿಸ್ಕೊಂಡೆ. ಆಪರೇಷನ್ ಮಾಡಿ ಈಗ ತುಂಬಾ ಚೆನ್ನಾಗಿದ್ದೀನಿ. ಯಾವ ಬ್ಲೀಡಿಂಗ್ ಇಲ್ಲ, ಏನಿಲ್ಲ. ಈಗ ನಾನ್ ವೆಜ್ ತಿನ್ನಂತ ಮೇಡಮ್ ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ಎಷ್ಟು ದಿನ ಪಥ್ಯ ಇರ್ಬೇಕು ಅಷ್ಟು ದಿನ ಎಲ್ಲ ಇತ್ತು. ಆದ್ಮೇಲೆ ಈಗ ಸೂಪರ್ ಆಗಿದ್ದೀನಿ. ನೋಡಿ, ಯಾವ ಭಯ ಬೀಳ್ದಿರ ಹೆಂಗೆ ನಾವು ಹೋಗಿ ತೋರ್ಸೋದು, ಆ ಜಾಗದಲ್ಲಿ ಹೆಂಗ್ ನಾವು ತೋರ್ಸೋದು ಅಂತ ಹಿಂಜರಿ ಬೇಡಿ. ಇಲ್ಲಿ ಬಂದು ಆ ಪ್ರಾಬ್ಲಮ್ ಹೇಳಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ತರ ಏನಿದೆ ಈ ಡಾಕ್ಟರ್ಗಳು ಹೇಳ್ತಾರೆ ಅದ್ರ ಪ್ರಕಾರ ನಾವು ಹೇಳಿದ್ರೆ ನಮ್ ಜೀವನ ಸುಖವಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಹೆಂಗ್ ಹೇಳೋದು, ಯಾವ ತರ ಹೇಳೋದು ಅಂತ ನೀವು ಹಾಗೆ ಇದ್ರೆ ನಿಮ್ಗೆ ಇನ್ನೂ ಏನು ಬ್ಲೀಡಿಂಗ್ ಜಾಸ್ತಿ ಆಗಿ ಅದು ಬೇರೆ ತರ ಕಾಯಿಲೆಗೂ ತಿಳ್ಕೊಬಹುದು. ಅದರಿಂದ ನೀವು ದಯವಿಟ್ಟು ಬಂದು ಚಿರಾಗ್ ಹಾಸ್ಪಿಟಲ್, ಗ್ಲೋಬಲ್ ಹಾಸ್ಪಿಟಲ್ ಬಂದು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ. ಅವರು ನಿಮಗೆ ಯಾವ ತರ ಪರಿಹಾರ ಆಗಬೇಕು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಆಪರೇಷನ್ ಎಲ್ಲ ಚೆನ್ನಾಗಿ ಮಾಡಿ ಡಾಕ್ಟರ್ಸ್ ಎಲ್ಲ ಸೂಪರ್ ಆಗಿ ನೋಡ್ತಾರೆ. ಈ ಡಾಕ್ಟರ್ ಲೇಡೀಸ್ ಬರ್ತಾರೆ, ನಾವು ಜೆಂಟ್ಸು ಹೆಂಗೆ ತೋರ್ಸೋದು ಇದೆಲ್ಲಾನು ಅಂತ ಯಾವುದೇ ಕಾರಣಕ್ಕೂ ನೀವು ಇಂಜರಿ ಬಿಡಿ. ನಾವು ಪೇಷಂಟ್, ಅವರು ಡಾಕ್ಟರ್ ವೃತ್ತಿ ಮಾಡ್ತಾರೆ. ಅವರು ನಮ್ಮ ಫ್ಯಾಮಿಲಿ ತರ ನೋಡ್ತಾರೆ. ಟ್ರೀಟ್ಮೆಂಟ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಒಂದು ಅಡ್ಮಿಟ್ ಆಗಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿ.